ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಚಾನಲ್ ಫ್ರೆಂಡ್ಸ್. ಇವತ್ತು ನೋಡೋದಲ್ಲಿ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ನೀವು ಈಗ ಇನ್ಸ್ಟಾಗ್ರಾಮ್ದಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಅದು ಹೊಸ ಅಪ್ಡೇಟ್ ಏನಂದ್ರೆ ಫ್ರೆಂಡ್ಸ್ ಹೇಳ್ಬೇಕಂದ್ರೆ, ನೀವು ಸಾಮಾನ್ಯ ಹೇಳ್ಬೇಕಂದ್ರೆ ಟಿಕ್ಟಾಕಲ್ಲಿ ಮೋಜಲ್ಲಿ ನೀವು ವಿಡಿಯೋ ಡಿಬೇಟ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್. ಅದೇ ಥರ ಇನ್ಸ್ಟಾಗ್ರಾಮ್ದಲ್ಲಿ ಡಿಬೇಟ್ ಮಾಡೋದು ಆಪ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅಪ್ಡೇಟ್ ಆಗಿದೆ, ಇದು ಇವು ಅಪ್ಡೇಟ್ ಆಗಿದೆ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಅಪ್ಡೇಟ್ ಆಗಿದೆ. ನೀವು ಟಿಕ್ಟಾಕಲ್ಲಿ ಇನ್ಸ್ಟಾಗ್ರಾಮ್ದಲ್ಲಿ ನೀವು ಟಿಕ್ಟಾಕ್ದಲ್ಲಿ ಮೋಜಿನಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲ ಮೋಜಿನಲ್ಲಿ ನೀವು ಡಿಬೇಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಅದೇ ಥರ ಕೂಡ ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ಸ್ ವಿಡಿಯೋಗೆ ಡಿಬೇಟ್ ಮಾಡೋದು ಆಪ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದು ಡಿಬೇಟ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಹೊಸಬಾಗಿ ನೋಡ್ತಿದ್ರಪ್ಪ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂತ ನನ್ನ ರಿಕ್ವೆಸ್ಟ್. ಈ ವಿಡಿಯೋಗೆ ಸಾಕು 20 ಲೈಕ್ ಬಂದರೆ ಸಾಕು ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಜಸ್ಟ್ ಏನೂ ಇಲ್ಲ, ನೀವು ಅಪ್ಡೇಟ್ ಬಂದರೆ ಅಪ್ಡೇಟ್ ಮಾಡ್ಕೊಂಬನ್ನಿ. ಪ್ಲೇಸ್ಟೋರಲ್ಲಿ ಅಪ್ಡೇಟ್ ಮಾಡ್ಕೊಂಬನ್ನಿ. ನಮ್ಮ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ತೀನಿ. ಆ ಥರ ನೀವು ಕೂಡ ಇನ್ಸ್ಟಾಗ್ರಾಮ್ದಲ್ಲಿ ನೋಡ್ಬೋದು ಫ್ರೆಂಡ್ಸ್. ನಾ ಏನು ಮಾಡ್ತೀನಿ ಅದೇ ಥರ ನೀವು ಮಾಡ್ಕೊರಿ. ನೀವು ಇನ್ಸ್ಟಾಗ್ರಾಮ್ದಲ್ಲಿ ಬೇರೆದರ ರೀಲ್ಸ್ ವಿಡಿಯೋಗೆ ಡಿಬೇಟ್ ಮಾಡ್ಬೋದು ಫ್ರೆಂಡ್ಸ್. ಡಿಬೇಟ್ ಮಾಡ್ಬೋದು ಮತ್ತು ಅದರ ಜೊತೆಗೆ ನಿಮ್ಮ ವಿಡಿಯೋ ಡಿಬೇಟ್ ಯಾರು ಮಾಡಬಾರ್ದು, ಆಪ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಅದೇ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನೋಡಿ ಬನ್ನಿ ಫ್ರೆಂಡ್ಸ್. ಮೊಬೈಲ್ ಸ್ಕ್ರೀನಲ್ಲಿ ಆನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಮೊಬೈಲ್ ಸ್ಕ್ರೀನಲ್ಲಿ ನೋಡಿ, ಜಸ್ಟ್ ಏನೂ ಇಲ್ಲ ಫ್ರೆಂಡ್ಸ್. ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಓಪನ್ ಮಾಡಿ. ಯಾಕೆಂದರೆ ಟಿಕ್ಟಾಕಲ್ಲಿ ಬಂದಿದ್ದು ಡಿಬೇಟ್ ಮಾಡೋದು, ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಅಪ್ಡೇಟ್ ಮಾಡಿಸಿದ್ದಾರೆ. ತುಂಬ ಖುಷಿಯಾಗಿದೆ. ಏನು ಜಸ್ಟ್ ಇಲ್ಲ, ಈ ರೀಲ್ಸ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ ನಿಮ್ಮ ಮುಂದೆ. ಈ ಸಾಂಗ್ ಏನು ಡಿಬೇಟ್ ಮಾಡೋಣ ಅಂತ ನೋಡಿ. ಇಲ್ಲಿ ರಿಮೇಕ್ಸ್ ದಿಸ್ ರೂಲ್ಸ್ ಅಂದರೆ ಅದ್ರ ಮೇಲೆ 3 ಡಾಟ್ ಮೇಲೆ ನೋಡಿ ಫ್ರೆಂಡ್ಸ್. ಇನ್ನೊಂದು ತೋರಿಸ್ತೀನಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಮೇಕ್ಸ್ ದಿಸ್ ರೂಲ್ಸ್ ಅಂತ ಬರ್ತೈತೆ ಅಲ್ಲ, ಈ ಆಪ್ಷನ್. ಈ ಥರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಕ್ಲಿಕ್ ಮಾಡಿ. ನಿಮಗೆ ಕೆಲವಷ್ಟು ಇನ್ಸ್ಟಾಗ್ರಾಮ್ದವರು ಇದನ್ನ ಇದ್ದಾರೆ ಫ್ರೆಂಡ್ಸ್. ನೋಡಿ ನಾನು ತೋರಿಸ್ತೀನಿ. ನಾನು ಕ್ಯಾಮ್ರಾ ನೋಡಿ ಫ್ರೆಂಡ್ಸ್. ಇಲ್ಲೇ ಆನ್ ಮಾಡಿದರೆ ಇಷ್ಟೇ ಸಾಕು, ವಿಡಿಯೋ ಸಾಂಗ್ ಆಗುತ್ತೆ. ಬೇಕಾದ್ರೆ ತೋರಿಸ್ತೀನಿ ನೋಡಿ. ನಾನು ಮೂಮೆಂಟ್ ರೊಟೇಟ್ ಮಾಡಿ ಇದ್ರ ಮೇಲೆ ಒತ್ತೀರಿ ನೋಡಿ ಫ್ರೆಂಡ್ಸ್. ಈ ಥರ ಬಂದಿದೆ ಫ್ರೆಂಡ್ಸ್ ಡ್ಯುಯೆಟ್ ನೋಡಿ ಫ್ರೆಂಡ್ಸ್. ಈ ಸರ ಕಟ್ಟು ಮಾಡ್ಬೋದು. ನಾನು ಬ್ಯಾಕ್ ಬರ್ತೀನಿ ನೋಡಿ ಫ್ರೆಂಡ್ಸ್. ಕ್ಯಾನ್ಸಲ್ ಮಾಡ್ತೀನಿ. ನೀವು ಈ ಥರ ಮಾಡ್ಕೊಳ್ಳಿ. ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನೋಡಿ ಇನ್ನೊಮ್ಮೆ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡೋದು ಫ್ರೆಂಡ್ಸ್. ಜಸ್ಟ್ ಏನೂ ಇಲ್ಲ, ಇಲ್ಲಿ ರಿಮಿಕ್ಸ್ ದಿಸ್ ರೀಲ್ಸ್ ಅಂತ ಇದೆ. ರಿಮಿಕ್ಸ್ ದಿಸ್ ರೀಲ್ಸ್ ಅಂತ ಇದ್ದರೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಇದ್ದಾಗುತ್ತೆ ಫ್ರೆಂಡ್ಸ್. ಇದು ವಿಡಿಯೋ ಬೇರೆ ಇನ್ನೊಬ್ಬರು ವಿಡಿಯೋ ಕೂಡ ನೀವು ಡಿಬೇಟ್ ಮಾಡ್ಬೋದು ಫ್ರೆಂಡ್ಸ್. ಅದೇ ನಿಮ್ಮ ವಿಡಿಯೋ ಡಿಬೇಟ್ ಆಫ್ ಮಾಡೋದು, ಕಮೆಂಟ್ ಆಫ್ ಮಾಡೋದು ಹೇಗೆ ಅಂತ ನಾನು ಸಂಪೂರ್ಣ ನಿಮ್ಮ ಡಿಬೇಟ್ ನಿಮ್ಮ ವಿಡಿಯೋ ಬೇರೆದವರು ಡಿಬೇಟ್ ಮಾಡಬಾರ್ದು ಫ್ರೆಂಡ್ಸ್. ಅದನ್ನು ಆಫ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಜಸ್ಟ್ ಏನೂ ಇಲ್ಲ, ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಈಗ ತೋರಿಸ್ತೀನಿ ನೋಡಿ. ಇದು ನಂದು ವಿಡಿಯೋ ನೋಡಿ. ಈ ರೀಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಏನಂತಾರೆ ಇಲ್ಲಿ ಮ್ಯಾಲೆ ಡಿಸ್ಲೇಬರ್ ರಿಮಿಕ್ಸಿಂಗ್ ಐತೆ. ಸೌಂಡ್ ಕಡಿಮೆ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್. ಸೌಂಡ್ ಬಂದೈತೆ ಯಾಕೆಂದರೆ ನಿಮಗೆ ಡಿಸ್ಟರ್ಬ್ ಆಗುತ್ತೆ ಮತ್ತೆ ಹೇಳೋದು. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಸೇಬಲ್ ರಿಮಿಕ್ಸ್ ಅಂತ ಇರುತ್ತೆ. ಫಸ್ಟ್ ಇರುತ್ತೆ ಡಿಲೀಟ್ ಆಪ್ಷನ್ ತೆಳಗಡೆ ಇರುತ್ತೆ ಫ್ರೆಂಡ್ಸ್. ಅಲ್ಲಿ ನೀವು ಡಿಲೀಟ್ ಆಪ್ಷನ್ ತೆಳಗಡೆ ಇರುತ್ತೆ ರಿಮಿಕ್ಸಿಂಗ್ ಅಂತ. ಇಲ್ಲಿ ಡಿಸೇಬಲ್ ಅಂತ. ಈ ಡಿಸೇಬಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಮಾಡಿದರೆ ಡಿಸೇಬಲ್ ಮಾಡಿದರೆ ಮುಗಿದೋಯ್ತು ಫ್ರೆಂಡ್ಸ್. ನೋಡಿ ನಿಮ್ಮ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸೇವ್ ಇಷ್ಟ ಬರುತ್ತೆ, ಆದರೆ ನಿಮ್ಗೆ ಕೂಡ ಡಿಬೇಟ್ ಮಾಡೋದು ಬರೋದಿಲ್ಲ. ಮತ್ತು ಅದನ್ನು ತೆಗೆಯೋದೇನೆಂದರೆ ಇನ್ ಲೇಬಲ್ ಮಾಡೋದು ಅಂದರೆ ಏನಂದರೆ ಜಸ್ಟ್ ಅಲ್ಲೇ ಹೋಗ್ತದೆ. ಮತ್ತೆ ಈಗ ನೋಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ರಿಮೇಕ್ಸ್ ದಿಸ್ ರೀಲ್ಸ್ ಫ್ರೆಂಡ್ಸ್. ಇಷ್ಟ ಹೇಳ್ಬೇಕಂತ ಫ್ರೆಂಡ್ಸ್. ಮೊದಲು ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ನಾನು ಈಗ ಮೊಬೈಲ್ ಸ್ಕ್ರೀನ್ ಬಂದ್ ಮಾಡಿ ನಿಮ್ಮ ಕೂಡ ಮಾತಾಡ್ತೀನಿ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಇವತ್ತಿನ ವಿಡಿಯೋದಲ್ಲಿ ನೀವು ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಹೇಳ್ಬೇಕಾದ್ರೆ ಸ್ಟಾರ್ಟಿಂಗು ಲಾಕ್ಡೌನ್ದಲ್ಲಿ ನೀವು ಏನು ಮಾಡ್ತಿದ್ರಾ, ಟಿಕ್ಟಾಕದಲ್ಲಿ ವೀಡಿಯೋ ಮಾಡ್ತಾರೆ ಫ್ರೆಂಡ್ಸ್. ಈಗ ಆ ಆಪ್ಷನು ಅಲ್ಲಿ ಡಿಬೇಟ್ ಕೊಟ್ಟಿದ್ರು ಫ್ರೆಂಡ್ಸ್. ಇಲ್ಲಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಇಲ್ಲಿ ಡಿಬೇಟು ಮತ್ತು ಡಿಬೇಟ್ ಮಾಡೋದು ಹೇಗೆ ಅಂತ ಮತ್ತೆ ತೋರಿಸ್ಕೊಟ್ಟಿದ್ದೇನೆ. ಹತ್ರ ಕೂಡ ಡಿಬೇಟ್ ನಿಮ್ಮ ವಿಡಿಯೋಗೆ ಡಿಬೇಟ್ ಯಾರು ಮಾಡಬಾರ್ದು ಅಂದರೆ ಅದನ್ನು ಕೂಡ ಬಂದ್ ಮಾಡೋದು ಕೂಡ ತಿಳಿಸ್ಕೊಟ್ಟಿದ್ದೇನೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ತಿಳಿಸಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋಗೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳಿದಿದ್ದೀನಿ. ಇಷ್ಟ ಆದರೆ ಇನ್ಸ್ಟಾಗ್ರಾಮ್ದಲ್ಲಿ ಯಾರ್ಯಾರು ವಿಡಿಯೋ ಮಾಡ್ತಾರೆ ಅವರು ತುಂಬ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ರಿಕ್ವೆಸ್ಟ್ ಹೀಗೆ ಮೇಲೆ ಕೇಳ್ತಾ ಇದ್ದಾನೆ ಅಂದರೆ ಫ್ರೆಂಡ್ಸ್, ನಾನು ಹೊಸದಾಗಿ ಯೂಟ್ಯೂಬ್ದಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ ಇನ್ನೂ ಗ್ರೋ ಆಗಲಿ ಅಂತ ಕೇಳ್ತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಎಲ್ಲರಿಗೂ ನಮ್ಮ ಕನ್ನಡಿಗರಿಗೆ ಜೈ ಕರ್ನಾಟಕ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ಮತ್ತೆ ಬರ್ತೀನಿ ಮುಂದೆ.